ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆಲ್ಲ ಸೂಪವಾಗಿರೋ ಒಂದು ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಏನಂದರೆ ನೈಲಾನ್ ಸಬ್ಬಕ್ಕಿ ಪಾಯಸ ಅಥವಾ ಖೀರ್ ಅಂತ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಮತ್ತು ಈ ಸಬ್ಬಕ್ಕಿಲಿ ಮಾಡಿದ್ದು ಅಂಟಂಟಾಗಿರೋಲ್ಲ, ಒಂಥರ ತುಂಬ ಟೇಸ್ಟಿಯಾಗಿ ಒಂಥರ ಜಲ್ಲಿ ಟೈಪಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಖೀರ್ ಅಥವಾ ಪಾಯಸ ಅಂತ ಹೇಳ್ತೇವಲ್ಲ ನಾವು, ಅದು ಹೇಗೆ ಮಾಡೋದು ಅಂದರೆ, ನೈಲಾನ್ ಸಬ್ಬಕ್ಕಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಒಂದು 2 ಸತಿ. ಕಸ ಏನಾದರೂ ಇದ್ದರೆ ನೀಟಾಗಿ ಬಂದುಬಿಡುತ್ತೆ. ಈ ನೀರನ್ನೆಲ್ಲ ಫಸ್ಟ್ ವಾಶ್ ಮಾಡಿ ಸೋಸಿಬಿಟ್ಟು ಮತ್ತೆ ಒಂದು ಬೌಲ್ ಆದಷ್ಟು ನೀರು ಹಾಕಿ ನೆನೆ ಹಾಕೋಣ. 2ರಿಂದ 3 ಅವರ್ ಚೆನ್ನಾಗಿ ನೆನೆಬೇಕು, ಆವಾಗಲೇ ಈ ಪಾಯಸ ಚೆನ್ನಾಗಿ ಬರುತ್ತೆ. ನೀವು ಬೆಳಗ್ಗೆ ಎಲ್ಲಾದರೂ ಪಾಯಸ ಮಾಡ್ತೀನಿ ಅಂದರೆ ರಾತ್ರಿನೇ ನೆನೆ ಹಾಕಿಬಿಡಿ. ಈಗ ನೀವು ಪಾಯಸ ಮಾಡಬೇಕು ಇಮಿಡಿಯೇಟ್ಲಿ ಅಂದಾಗ ಆ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಇದು ನೆಂದಿದೆ. ಇವಾಗ 3ರಿಂದ 4 ಅವರ್ ಚೆನ್ನಾಗಿ ಈ ಒಂದು ಸಬ್ಬಕ್ಕಿ ನೆಂದಿದೆ. ನೈಲಾನ್ ಸಬ್ಬಕ್ಕಿ ಅಂತಾರೆ, ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ನೋಡಿ, ಇವಾಗ ನಾನು ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಹಾಲಲ್ಲಿ ನೀರೇನೂ ಹಾಕಿಲ್ಲ, ನೀರು ಹಾಕಲೂಬಾರ್ದು, ಟೇಸ್ಟ್ ಇರೋಲ್ಲ. ನಾನು ನಂದಿನಿ ಆರೆಂಜ್ ಕಲರ್ ಪ್ಯಾಕ್ ಇರೋದು ಹಾಲು ತೊಗೊಂಡಿದ್ದೀನಿ. ಈಗ ನೋಡಿ, ಹಾಲು ಚೆನ್ನಾಗಿ ಕಾಯ್ದಿದೆ. ಈಗ ನೆನೆಸಿಟ್ಟ ಸಬ್ಬಕ್ಕಿನ, ನೈಲಾನ್ ಸಬ್ಬಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಬಿಡೋಣ. ಬೆಂದ ಮೇಲೆ ಹಾಲು ಗಟ್ಟಿ ಆಗುತ್ತೆ, ಆವಾಗ ಸಕ್ಕರೆ ಸೇರಿಸ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ತಲೆ ಹಿಡಿಬಾರ್ದು, ಸಿಮ್ಮಲ್ಲೇ ಕಾಯಿಸ್ಬೇಕು, ಬೇಯಿಸ್ಬೇಕು ನೀವು ಇದನ್ನು. ಈಗ ನೋಡಿ, ಚೆನ್ನಾಗಿ ಬೆಂದು ಹಾಲೆಲ್ಲ ಸ್ವಲ್ಪ ಹಿಂಗಿದೆ. ಈಗ ನಾವು ಏಲಕ್ಕಿ ಸೇರಿಸ್ಕೊಳ್ಳೋಣ. ಏಲಕ್ಕಿ ಸೇರಿಸ್ಬೇಕು. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಸ್ವೀಟಿಗೆ ತಕ್ಕ ಹಾಗೆ ನೀವು ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಇಲ್ಲ ಅಂದರೆ ಕಡಿಮೆ ಬಳಸೋರಾಗಿದ್ರೆ, ಬೆಲ್ಲ ಹಾಕೋರಾಗಿದ್ರೆ ಬೆಲ್ಲ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಕಾಯ್ದ ಮೇಲೆ ನೀವು, ಈಗ ಒಂದು ಕಡೆ ತೆಗ್ದಿಟ್ಕೊಂಡಿದ್ದೀನಿ ನಾನು ಸಬ್ಬಕ್ಕಿ ಬೆಂದಿರೋದನ್ನ. ಅಲ್ಲಿ ಇವಾಗ ತುಪ್ಪದಲ್ಲಿ ನಾವು ಗೋಡಂಬಿ, ದ್ರಾಕ್ಷಿ, ನಿಮ್ಮ ಹತ್ರ ಯಾವ ಡ್ರೈ ನಟ್ಸ್ ಇದೆ ಅದನ್ನೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಸಿಮ್ಮಲ್ಲಿ ಬೇಯಿಸಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಚೆನ್ನಾಗಿ ಬೇಯಿಸಿದ ನಂತರ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಸಬ್ಬಕ್ಕಿ ಪಾಯಸದಲ್ಲಿ ಹಾಕಿ ಮಿಕ್ಸ್ ಮಾಡಿದರೆ ಸೂಪರ್ವಾಗಿರೋ ನೈಲಾನ್ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲ ಹಬ್ಬಗಳಿಗೂ ನಾರ್ಮಲಾಗಿ ನಾವು ಶಾವಿಗೆ ಪಾಯಸ ಮತ್ತು ಡಿಫ್ರೆಂಟ್ ಪಾಯಸಗಳು ಮಾಡ್ತೀರಾ, ಆದರೆ ಈ ನೈಲಾನ್ ಸಬ್ಬಕ್ಕಿ ಪಾಯಸನ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲಲ್ಲಿ ಬರುವ ವೀಡಿಯೋಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ತಿಳಿಸಿ. ಹೀಗೆ ನನ್ನ ಚಾನಲನ್ನು ವಾಚ್ ಮಾಡಿ ಮತ್ತು ನನ್ನ ಚಾನಲಲ್ಲಿ ಬರುವ ವೀಡಿಯೋಗಳನ್ನು ಸ್ಕಿಪ್ ಮಾಡ್ದಂಗೆ ನೋಡಿ. ಆಗಲೇ ನಾನು ಯಾವ ಥರ ವೀಡಿಯೋಸ್ನ ಹಾಕಿದ್ದೀನಿ, ಯಾವ್ಯಾವ ರೆಸಿಪೀಸ್ನ ನಾನು ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಧನ್ಯವಾದಗಳು ಫ್ರೆಂಡ್ಸ್. ಟಾಟಾ, ಬಾಯ್.